ನಡೆಯುವಂಥ ಚುನಾವಣೆ ನಿರ್ಣಾಯಕ ಹಂತ, ಮೊದಲ ಹಂತ ಇವತ್ತಿನಿಂದ ಆರಂಭ ಆಗಿದೆ. ನಾನಿರೋ ಜಾಗ ತಮಿಳುನಾಡಿನ ಸುಮಾರು 39 ಲೋಕಸಭಾ ಕ್ಷೇತ್ರ, ದೇಶದ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ 4ನೇ ರಾಜ್ಯವಾಗಿರುವಂಥ ತಮಿಳುನಾಡಿನಿಂದ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜನ್ನು ಮಾಡ್ತಾ ಇದೆ. ಇವತ್ತು ಸುಮಾರು 21 ರಾಜ್ಯಗಳ 102 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೀತಾ ಇದೆ. ಮೊದಲ ಹಂತದ ಮತದಾನ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಕೆಲ ಪ್ರಮುಖ ಕ್ಷೇತ್ರಗಳು ಕೊಯಮತ್ತೂರು ಸೇರಿದಂತೆ, ತಿರುವಳ್ಳೂರು ಸೇರಿದಂತೆ ಇನ್ನೂ ಕೆಲ ಕ್ಷೇತ್ರಗಳಲ್ಲಿ ಅಣ್ಣಾಮಲೈ ಹಾಗೆ ಸಸಿಕಾಂತ್ ಸೆಂಥಿಲ್ ಸೇರಿದಂತೆ ಕೆಲ ಪ್ರಮುಖ ನಾಯಕರುಗಳು ಇವತ್ತು ಸ್ಪರ್ಧೆಯಲ್ಲಿದ್ದಾರೆ. 9 ಕೇಂದ್ರ ಮಂತ್ರಿಗಳು ಇವತ್ತು ತಮ್ಮ ಶರ ಬರೆಯೋದಕ್ಕೆ ಮತದಾರರು ಕಾಯ್ತಾ ಇದ್ದಾರೆ. 9 ಕೇಂದ್ರ ಮಂತ್ರಿಗಳ ಶರ ಬರೆಯೋದಕ್ಕೆ ಮತದಾರರು ಕಾಯ್ತಾ ಇದ್ದಾರೆ. ದೇಶದ ಚಿತ್ರಣವನ್ನು ಬದಲಾಯಿಸುವಂಥ 18ನೇ ಲೋಕಸಭೆಗೆ ನಡೀತಾ ಇರುವಂಥ ಈ ಮತದಾನ, ಪ್ರಜಾಪ್ರಭುತ್ವದ ಹಬ್ಬಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಮತದಾನ ಪ್ರಕ್ರಿಯೆ 7 ಗಂಟೆಯಿಂದ ಆರಂಭ ಆಗಿದೆ. ನಾನಿರುವ ಸೆಂಟ್ ಮೈಕಲ್ ಸ್ಕೂಲ್ನಿಂದ ಲೈವ್ ಕವರೇಜನ್ನು ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ಇಲ್ಲೇನು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದ ಜನರು ಇಲ್ಲಿ ಬಂದು ಮತದಾನವನ್ನು ಮಾಡ್ತಾರೆ. ಇನ್ನು ಈ ತಮಿಳುನಾಡಿನ ಬಗ್ಗೆ ಹೇಳ್ತಾ ಹೋದರೆ, ಈ ತಮಿಳುನಾಡು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದಿಷ್ಟು ಜಿದ್ದಾಜಿದ್ದಿನ ಹಣಾಹಣಿ ಪೈಪೋಟಿ ಅಂತೂ ಇದೆ. ಮೊದಲು DMK ಮತ್ತು AIADMK ನಡುವೆ ಹಣಾಹಣಿ ಇತ್ತು. ಈಗ ತ್ರಿಕೋನ ಸ್ಪರ್ಧೆಯಾಗಿ NDA ಕೂಡ ಫೈಟ್ ಕೊಡೋದಕ್ಕೆ ರೆಡಿಯಾಗಿದೆ. ಇದೆಲ್ಲದರ ನಡುವೆ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ BJPಯನ್ನು ಭದ್ರಪಡಿಸಿದ್ದು, ಎನ್ನ ಮಕ್ಕಳು, ನನ್ನ ಮಣ್ಣು ಮತ್ತು ನನ್ನ ಮಕ್ಕಳು ಅನ್ನುವ ಘೋಷವಾಕ್ಯದೊಂದಿಗೆ 7 ತಿಂಗಳ ಪಾದಯಾತ್ರೆಯ ನಂತರ DMK ಮತ್ತು AIADMKಯ ಆ ಒಂದು ಹಣಾಹಣಿಗೆ NDA ಕೂಡ ಎಂಟ್ರಿ ಆಗಿರೋದು ರೋಚಕ ಘಟ್ಟ ಕೊಯಮತ್ತೂರಿನಲ್ಲಿ. ಆ ಮೂಲಕ ಪ್ರಜಾಪ್ರಭುತ್ವದ ಹಬ್ಬ, ಅದು ಮತದಾನ ಪ್ರಕ್ರಿಯೆ, ಮೊದಲ ಹಂತದ ಮತದಾನ ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗುತ್ತೆ. 7 ಹಂತಗಳಲ್ಲಿ ನಡೆಯುತ್ತೆ. ತಮಿಳುನಾಡಿನಲ್ಲಿ 39 ಲೋಕಸಭಾ ಕ್ಷೇತ್ರಕ್ಕೆ ಒಂದೇ ಹಂತದಲ್ಲಿ ಮುಗಿದು ಹೋಗಿ ಬಿಡುತ್ತೆ. ಆ ಮೂಲಕ ದೇಶದ ಶರವನ್ನು 102 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಿರ್ಧಾರ ಮಾಡಲಿದ್ದಾರೆ. 543 ಒಟ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ 102ಕ್ಕೆ ಇವತ್ತು ಆಗುತ್ತೆ. 2ನೇ ಫೇಸ್ನಲ್ಲಿ ಕರ್ನಾಟಕದ ಚುನಾವಣೆಯೂ ಕೂಡ ನಡೀಲಿಕ್ಕಿದೆ. ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ, ಇದು ಈಗ ಸೆಂಟ್ ಮೈಕಲ್ ಬೂತ್, ಇದು ಪೋಲಿಂಗ್ ಬೂತ್. ಇದು ಇಲ್ಲಿ ಎಲ್ಲ ವ್ಯವಸ್ಥೆಯೊಂದಿಗೆ ಸಿಬ್ಬಂದಿಗಳಿರೋದನ್ನು ಗಮನಿಸ್ತಾ ಇದ್ದೀರಿ. ಸರತಿ ಸಾಲಿನಲ್ಲಿ ನಿಂತು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಬಂದಿರೋದನ್ನು ಗಮನಿಸ್ತಾ ಇದ್ದೀರಿ. ಕೈಯಲ್ಲೊಂದು ಚೀಟಿ, ಅದರ ಜೊತೆಗೆ ತಮ್ಮ ವೋಟರ್ ID ತೆಗೆದುಕೊಂಡು ಬಂದು ಇಲ್ಲಿ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು 102 ಲೋಕಸಭಾ ಕ್ಷೇತ್ರಗಳು, 21 ರಾಜ್ಯಗಳ ಮತದಾರ ಪ್ರಕ್ರಿಯೆ ಮೊದಲ ಹಂತದ ಇವತ್ತು ಆರಂಭ ಆಗ್ತಾ ಇದೆ. ನಾನು ತಮಿಳುನಾಡಿನಿಂದ ನೈಜ ವರದಿಯನ್ನು ನೀಡಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇವತ್ತು ಮತದಾನ ನಡೀತಾ ಇರೋದ್ರಿಂದ ನನ್ನ ಕಲೀಗ್ ನಟೇಶ್ ಕೂಡ ಅಲ್ಲಿಂದ ನಿಮಗೆ ಕ್ಷಣದ ಅಪ್ಡೇಟನ್ನು ಕೊಡ್ತಾರೆ. ಈ ಹೊತ್ತಿನ ವಿವರ ಏನಿದೆ ನಟೇಶ್? ಓವರ್ ಟು ಯು ನಟೇಶ್. ರಂಜಿತ್, ಬಹುನಿರೀಕ್ಷಿತ 2024ರ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಇಂದು ಆರಂಭವಾಗಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ 7 ಗಂಟೆಗೆ ಆರಂಭ ಆಗಿರ್ತಕ್ಕಂಥದ್ದು. ನಾನೀಗ ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ, ಪ್ರತಿ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಉತ್ತರ ಪ್ರದೇಶ ಬಹಳ ಹೈಲೈಟ್ ಆದಂತಹ ರಾಜ್ಯ ಅದು. ಯಾಕಂದರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತಹ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ ಆಗಿರುತ್ತೆ. 80 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಇದರ ಜೊತೆಗೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಕ್ಷೇತ್ರ ಕೂಡ, ಅಂದರೆ ರಾಜ್ಯ ಕೂಡ ಉತ್ತರ ಪ್ರದೇಶ ಆಗಿರುವಂಥದ್ದು. 403 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಉತ್ತರ ಪ್ರದೇಶ ಪಡೆದುಕೊಳ್ಳುತ್ತೆ. ಅಂದರೆ ಮೊದಲ ಹಂತದ ಚುನಾವಣೆಯಲ್ಲಿ ಈ ಬಾರಿ 8 ಕ್ಷೇತ್ರಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು, ಚುನಾವಣೆಯ ಮತದಾನ ನಡೀತಾ ಇರ್ತಕ್ಕಂಥದ್ದು. ಅದೇನೇ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲೂ ಕೂಡ ಇಂದು ಮೊದಲ ಹಂತದ ಮತದಾನ ನಡೀತಾ ಇದೆ. ಇದೀಗ ನಾನು
ತೋರಿಸ್ತಾ ಹೋಗ್ತೀನಿ. ಮೊದಲ ಹಂತದ ಮತದಾನದ ಉತ್ತರ ಪ್ರದೇಶದ ಮುಜಾಫರ್ ನಗರದ ಶಾಲೆಯನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ವೋಟಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಕೂಡ ಜನಗಳು ಕೂಡ ಅಂದರೆ ಮತದಾರರು ಕೂಡ ಮತವನ್ನು ಹಾಕಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಎಲ್ಲ ಕಟ್ಟುನಿಟ್ಟಿನ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಈ ಸೆಕ್ಯೂರಿಟಿ ಪರ್ಪಸ್ಗಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ದೇಶದ ಎಲ್ಲೆಡೆ ಮೊದಲ ಹಂತದ ಮತದಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿಬ್ಬಂದಿಗಳನ್ನು ನೇಮಕ ಮಾಡುವ ಮೂಲಕ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಭದ್ರತೆಯ ವಿಚಾರದಲ್ಲಿ ಚುನಾವಣಾ ಆಯೋಗ ಸಂಪೂರ್ಣ ಮುತುವರ್ಜಿಯನ್ನು ವಹಿಸುವ ಮೂಲಕ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳೋದಕ್ಕೆ ಎಲ್ಲ ಭದ್ರತೆಯ ಅನುಕೂಲಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಉತ್ತರ ಪ್ರದೇಶದ ವಿಚಾರಕ್ಕೆ ಬಂದರೆ, ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಹಲವಾರು ಘಟಾನುಘಟಿ ನಾಯಕರು ಹಿಂದೆ ಕೂಡ ಸ್ಪರ್ಧಿಸಿದ್ರು. ಯಾಕಂದರೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಉತ್ತರ ಪ್ರದೇಶವನ್ನು ಸ್ಪರ್ಧಿಸಿದ್ರು. ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳೇನಿದೆ, ಇದು ಒಂದು ಪಕ್ಷದ ಅಂದರೆ ಒಂದು ಪಕ್ಷ ತನ್ನ ಅಸ್ತಿತ್ವವನ್ನು ಲೋಕಸಭೆಯಲ್ಲಿ ಅಂದರೆ ಕೇಂದ್ರದಲ್ಲಿ ಉಳಿಸಿಕೊಳ್ಳೋದಕ್ಕೆ ಬಹಳ ಮಹತ್ವವನ್ನು ಕೊಡುತ್ತೆ. ಹಾಗಾಗಿ ಈ ಲೋಕಸಭಾ ಕ್ಷೇತ್ರ ಏನಿದೆ, ಈ ಲೋಕಸಭಾ ಕ್ಷೇತ್ರ ಉತ್ತರ ಪ್ರದೇಶ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ರಂಜಿತ್. ನಟೇಶ್, ನೀವು ಹೇಳ್ದಂಗೆ ದೇಶದ ಚಿತ್ರಣಕ್ಕೆ ಉತ್ತರ ಪ್ರದೇಶದ ಮತದಾನ ಬಹಳ ಪ್ರಮುಖ ಆಗುತ್ತೆ. ಕೇಂದ್ರ ಮಂತ್ರಿಗಳು ಕೂಡ ಉತ್ತರ ಪ್ರದೇಶದಲ್ಲಿ ಇವತ್ತು ತಮ್ಮ ಶರವನ್ನು ಮತದಾರರು ಬರಿತಾ ಇದ್ದಾರೆ. ಯಾರ್ಯಾರು ಇವತ್ತು ಪ್ರಮುಖವಾಗಿ ಇವತ್ತು ಮತದಾನ ಮಾಡ್ತಾರೆ ಮತ್ತು ಯಾರ್ಯಾರ ಹಣೆ ಬರಹ ನಿರ್ಧಾರ ಆಗುತ್ತೆ, ಮತ್ತು ಉತ್ತರ ಪ್ರದೇಶ ದೇಶದ ಒಂದು ಭವಿಷ್ಯದ ದೃಷ್ಟಿಯಿಂದ ಎಷ್ಟು ಪ್ರಮುಖ ಆಗುತ್ತೆ, ಮತ್ತು ಸಿದ್ಧತೆಗಳು ಮತ್ತೊಂದೆಲ್ಲ ಹೇಗಿದೆ, ಆರಂಭದ ಹಂತ ಹೆಂಗಿದೆ ನಟೇಶ್? ರಜಿತ್, ಖಂಡಿತ ಉತ್ತರ ಪ್ರದೇಶದ ಏನು ಮುಜಾಫರ್ ನಗರದಲ್ಲಿ ನಾನಿರುವಂಥದ್ದು, ಮುಜಾಫರ್ ನಗರದಲ್ಲೂ ಕೂಡ ಕೇಂದ್ರದ ಸಚಿವರಾಗಿರ್ತಕ್ಕಂಥವರು ಕೂಡ ಈ ಬಾರಿ ಸ್ಪರ್ಧೆಗೆ ಇಳಿದಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಮುಜಾಫರ್ ನಗರದಲ್ಲೂ ಕೂಡ BJP ಕಳೆದ ಬಾರಿ ಕೂಡ BJP ಗೆಲುವನ್ನು ಸಾಧಿಸಿತ್ತು. ಈಗಾಗಲೇ ಏನು 8 ಕ್ಷೇತ್ರಗಳಲ್ಲಿ ಅಂದರೆ ಉತ್ತರ ಪ್ರದೇಶದ 8 ಕ್ಷೇತ್ರಗಳ ಮೊದಲ ಹಂತದ ಮತದಾನ ನಡೀತಾ ಇದೆ. ಆ 8 ಕ್ಷೇತ್ರಗಳಲ್ಲೂ ಕೂಡ ಏನು BJP ತನ್ನ ಅಸ್ತಿತ್ವವನ್ನು ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಕಳೆದ ಹಲವು ಬಾರಿ ಅಂದರೆ 2014 ಇರ್ಬೋದು, ಹಾಗೆಯೇ 2019 ಇರ್ಬೋದು, ಈ ಎಲ್ಲ ಚುನಾವಣೆಗಳಲ್ಲೂ ಕೂಡ BJP ತನ್ನ ಅಸ್ತಿತ್ವವನ್ನು ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಹಾಗಾಗಿ ಕಳೆದ ಬಾರಿ ಕೂಡ ಅಂದರೆ 2004ರಲ್ಲೂ ಕೂಡ BJP ಕೇಂದ್ರದಲ್ಲಿ ತನ್ನ ಚುಕ್ಕಾಣಿಯನ್ನು ಹಿಡಿಯುತ್ತೆ. ಅದರ ಜೊತೆಗೆ 2019ರಲ್ಲೂ ಕೂಡ ಕೇಂದ್ರದಲ್ಲಿ BJP ತನ್ನ ಚುಕ್ಕಾಣಿಯನ್ನು ಹಿಡಿಯುತ್ತೆ. ಇದೆಲ್ಲವನ್ನು ಗಮನಿಸಿದ್ರೆ ಉತ್ತರ ಪ್ರದೇಶ BJPಗೆ ಒಂದು ಭದ್ರಕೋಟೆಯಾಗಿದೆ. ಯಾಕಂದರೆ ಕಳೆದ ಬಾರಿ ಕೂಡ ಯೋಗಿ ಆದಿತ್ಯನಾಥ್ ಒಂದು ಕಡೆ ರಾಜ್ಯದಲ್ಲಿ ಬಹಳ ಬಲಿಷ್ಠತೆಯನ್ನು ಪಡೆದುಕೊಂಡಿದ್ದರೆ, ಇನ್ನೊಂದು ಕೇಂದ್ರದಲ್ಲಿ ಮೋದಿ ಹೆಸರು ಹೇಳ್ತಾರೆ. ಉತ್ತರ ಪ್ರದೇಶದಲ್ಲಿ ಬಹಳ ಪ್ರಮುಖವಾಗಿ ಒಂದು ಕಡೆ ಮೋದಿ ಆದರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಇರ್ತಾರೆ. ಇದರ ಜೊತೆಗೆ ಕಾಂಗ್ರೆಸ್ನ ಹಲವು ವಿಚಾರಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಯಾಕಂದರೆ ಕಳೆದ 2014 ಮತ್ತು 2019ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಸ್ಪರ್ಧೆ ಮಾಡಿತ್ತು ಅದಕ್ಕಿಂತ ಈ ಬಾರಿ ಅತಿ ಕಡಿಮೆ ಕ್ಷೇತ್ರಗಳಲ್ಲಿ ಅಂದರೆ ದೊಡ್ಡ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ ಸೇರಿದಂತೆ ಹಲವು ದೊಡ್ಡ ರಾಜ್ಯಗಳಲ್ಲಿ ಬಹಳಷ್ಟು ಕಡಿಮೆ ಕ್ಷೇತ್ರಗಳಲ್ಲಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇರತಕ್ಕಂಥದ್ದು ಒಂದು ರೀತಿ. ಯಾಕಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ದೊಡ್ಡ ಮಟ್ಟದ ನಾಯಕತ್ವವನ್ನು ವಹಿಸಲಿಕ್ಕೆ ಕಾಂಗ್ರೆಸ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಇದು ಕೂಡ BJPಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ಗಳಾಗ್ತಾ ಇದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.